ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ವಿಡಿಯೋಸ್ ಮಾಡಿ ತುಂಬ ದಿವಸನೇ ಆಯಿತು, ಆಲ್ಮೋಸ್ಟ್ 1 ವೀಕೆ ಆಯಿತು ಅಂತ ಹೇಳ್ಬೋದು. 4 to 5 days ಅಥವಾ 1 ವೀಕೆ ಆಯಿತು ಅಂತ ಹೇಳ್ಬೋದು. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಆ್ಯಂಡ್ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ವಿಡಿಯೋಸ್ನ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಪ್ರತಿನಿತ್ಯ. ಬಟ್ ಇವಾಗ ಸ್ವಲ್ಪ ರೆಡಿ ಆಗಿದ್ದೀನಿ, ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಹೇಳ್ಬೇಕು ಅಂತಂದರೆ ಬಿಗ್ ಬಾಸ್ಗೆ ನಮ್ಮ ಕನ್ನಡ ರಿಯಾಲಿಟಿ ಶೋಗಳಲ್ಲಿ ಕಾಂಪೀಟ್ ಮಾಡೋರು ಸದ್ಯಕ್ಕೆ ಯಾರೂ ಇರಲಿಲ್ಲ. ಇದುವರೆಗೂ ಸಹ ಬಿಗ್ ಬಾಸ್ ಶುರು ಆದಮೇಲೆ ಈ 11 ಸೀಸನ್ ಏನು ಬಿಗ್ ಬಾಸ್ ನಡ್ಕೊಂಬಂತು, ಯಾವುದೇ ರಿಯಾಲಿಟಿ ಶೋ ಆಗಿರ್ಬೋದು ಬಿಗ್ ಬಾಸ್ಗೆ ಕಾಂಪಿಟೇಷನ್ ಅನ್ನ ಕೊಡೋಕ್ಕಾಗ್ತಿರ್ಲಿಲ್ಲ, ಅದ್ರ ಹತ್ರನೂ ಸಹ ಹೋಗೋಕ್ಕಾಗ್ತಿರ್ಲಿಲ್ಲ. ಆ ರೇಂಜ್ಗೆ ಬಿಗ್ ಬಾಸ್ಗೆ ಒಂದು ಫ್ಯಾನ್ ಫಾಲೋವರ್ಸ್ ಅನ್ನೋದು ಇತ್ತು. ಸೊ ಬಿಗ್ ಬಾಸ್ಗೆ ಯಾರು ಸಹ ಕಾಂಪೀಟ್ ಮಾಡೋದಕ್ಕೆ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿನೇ ಬಿಗ್ ಬಾಸ್ ಅನ್ನೋದು ಒಂದು ಟಾಪ್ ರಿಯಾಲಿಟಿ ಶೋ ಆಗಿ ಬರ್ತಿತ್ತು ಕನ್ನಡದಲ್ಲಿ. ಆ್ಯಂಡ್ ಅದೇ ರೀತಿ TRP ಕೂಡ ಸಿಗ್ತಿತ್ತು. ಸೊ ಈಗ ಬಿಗ್ ಬಾಸ್ ಹವಾ ಆಲ್ರೆಡಿ ಶುರುವಾಗಿದೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಹೋಸ್ಟ್ ಯಾರು ಮಾಡ್ತಾರೆ ಅನ್ನುವಂತಹ ಕನ್ಫ್ಯೂಷನ್ ಸಿಕ್ಕಾಪಟ್ಟೆ ಕಾಡ್ತಿತ್ತು ಎಲ್ಲರಲ್ಲೂ. ಸೊ ಈಗ ಫೈನಲ್ ಆಗಿ ಬಿಗ್ ಬಾಸ್ ಹೋಸ್ಟ್ನ ನಮ್ಮ ಕಿಚ್ಚ ಸುದೀಪ್ ಅವರೇ ಮಾಡ್ತಿದ್ದಾರೆ ಅನ್ನೋದು ಎಲ್ರಿಗೂ ಸಹ ಗೊತ್ತಾಗಿದೆ. ಹಾಗೆ ಈ ಒಂದು ಸೀಸನ್ ಮಾತ್ರ ಅಲ್ಲ, ಇನ್ನು ಮುಂಬರುವಂತಹ 4 ಸೀಸನ್, ಅಂದ್ರೆ ಈ ಸೀಸನ್ ಸೇರಿಸಿ ಮುಂಬರುವಂತಹ ಇನ್ನು 3 ಸೀಸನ್, ಆಲ್ಮೋಸ್ಟ್ ಒಂದು 15 ಸೀಸನ್ ವರ್ಗು ಸಹ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ನ ನಿರೂಪಣೆ ಮಾಡ್ತಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಸಹ ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ. ಆ್ಯಂಡ್ ಕಂಟೆಸ್ಟೆಂಟ್ಗಳ ಸೆಲೆಕ್ಷನ್ ಪ್ರೋಸೆಸ್ ಕೂಡ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಏನು 15 ಜನ ಕಂಟೆಸ್ಟೆಂಟ್ ನಮಗೆ ಬೇಕು ಬಿಗ್ ಬಾಸ್ ಶೋ ನಡೆಸೋದಕ್ಕೆ. ಸೊ ಆಲ್ಮೋಸ್ಟ್ ಒಂದು 25 ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಬ್ಯಾಕಪ್ ಆಗಿ ಕೂಡ ಇಟ್ಕೊಂಡಿರ್ತಾರೆ ಒಂದಷ್ಟು ಜನ ಕಂಟೆಸ್ಟೆಂಟ್ನ, ಯಾಕಂದ್ರೆ ನಾಳೆ ನಾಡ್ದು ಶೋ ಶುರುವಾಗುತ್ತೆ ಅಂತಂದಾಗ ಯಾರಾದ್ರೂ ಕೈ ಕೊಟ್ರು ಅಂತಂದ್ರೆ ಆ ಜಾಗಕ್ಕೆ ಬೇರೆ ಕಂಟೆಸ್ಟೆಂಟ್ನ ತಂದು ಕೂರಿಸ್ಬೋದು ಅಂತ ಹೇಳಿ ಬ್ಯಾಕಪ್ ಆಗಿ ಅರೌಂಡ್ ಒಂದು ನಮ್ಗೆ ಬೇಕಾಗಿರೋದು ಒಂದು 17 ಕಂಟೆಸ್ಟೆಂಟ್, ಬಟ್ 20 to 25 ಕಂಟೆಸ್ಟೆಂಟ್ನ ನೋಡಿ ಇಟ್ಕೊಂಡಿರ್ತಾರೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಕಂಟೆಸ್ಟೆಂಟ್ಗಳ ಸೆಲೆಕ್ಷನ್ ಪ್ರೋಸೆಸ್ ಕೂಡ ನಡೆದಿದೆ. ಇನ್ನೇನು ಬಿಗ್ ಬಾಸ್ ಸೆಪ್ಟೆಂಬರ್ 28, 29, 25 ಈ ಒಂದು ಡೇಟ್ಸ್ ಅಲ್ಲಿ ಬರುತ್ತೆ ಅನ್ನೋದು ಸಹ ಗೊತ್ತಾಗಿದೆ. ನೆಕ್ಸ್ಟ್ ಮಂತ್ ಪ್ರೋಮೋ ಕೂಡ ರಿಲೀಸ್ ಆಗುತ್ತೆ ಕಿಚ್ಚ ಸುದೀಪ್ ಅವ್ರದ್ದು. ಬಟ್ ಈಗ ಬಿಗ್ ಬಾಸ್ ಶೋಗೆ ಒಂದು ಟಕ್ಕರ್ ಕೊಡೋದಕ್ಕೆ ಜೀ ಕನ್ನಡದವರು ರೆಡಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಹೇಳ್ಬೇಕು ಅಂದ್ರೆ ಸದ್ಯಕ್ಕೆ ಇವಾಗ ಕಲರ್ಸ್ ಕನ್ನಡದಲ್ಲಿ ಬರ್ತಿರುವಂತಹ ಸೀರಿಯಲ್ಸ್ಗಿಂತ TRP ಜಾಸ್ತಿ ಬರ್ತಿರೋದು ಜೀ ಕನ್ನಡದಲ್ಲಿ ಬರ್ತಿರುವಂತಹ ಸೀರಿಯಲ್ಸ್ಗಳಿಗೇನೆ. ಅಣ್ಣಯ್ಯ ಸೀರಿಯಲ್ ಆಗಿರ್ಬೋದು, ಕರ್ಣ ಸೀರಿಯಲ್ ಆಗಿರ್ಬೋದು. ಕರ್ಣ ಸೀರಿಯಲ್ ಅಂತೂ ಟಾಪ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಟಾಪ್ ಅಲ್ಲಿ ಬರುತ್ತೆ ಅನ್ನುವಂತಹ ಕಾರಣಕ್ಕಾಗಿನೇ ಕರ್ಣ ಸೀರಿಯಲ್ಗೆ ತಡೆ ಆಜ್ಞೆ ತಂದಿದ್ರು. ಕರ್ಣ ಸೀರಿಯಲ್ ಪ್ರಸಾರ ಆಗೋದನ್ನ ನಿಲ್ಲಿಸ್ತಿದ್ರು ಅಂತಾನೆ ಹೇಳ್ಬೋದು. ಭವ್ಯ ಗೌಡ ಅವ್ರನ್ನ ಇಟ್ಕೊಂಡು ಆಟನೇ ಆಡ್ಬಿಟ್ರು ಕಲರ್ಸ್ ಕನ್ನಡದವರು. ಸೊ ಒಟ್ಟಿನಲ್ಲಿ ಈಗ ಕಲರ್ಸ್ ಕನ್ನಡದಾಗೆ ಕಾಂಪಿಟೇಷನ್, ರಿಯಾಲಿಟಿ ಶೋಗಳಲ್ಲೂ ಕಾಂಪಿಟೇಷನ್ ಕೊಡೋದಕ್ಕೆ ಈಗ ಜೀ ಕನ್ನಡದವರು ರೆಡಿ ಆಗಿದ್ದಾರೆ. ಇವಾಗ ಆಲ್ರೆಡಿ ಜೀ ಕನ್ನಡದಲ್ಲಿ ಬರ್ತಿರುವಂತಹ ಒಂದಷ್ಟು ಸೀರಿಯಲ್ಸ್ಗಳು ಕಲರ್ಸ್ ಕನ್ನಡದ ಸೀರಿಯಲ್ಸ್ಗಳ TRPನ ಕಡಿಮೆ ಮಾಡಿದೆ ಅಂತಾನೆ ಹೇಳ್ಬೋದು. ಕಲರ್ಸ್ ಕನ್ನಡದವರು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಿದ್ದಾರೆ ಆ TRPನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಏನೇನೋ ಟೆಕ್ನಿಕ್ಸ್ನ ಯೂಸ್ ಮಾಡ್ತಿದ್ದಾರೆ. ಲೈಕ್ ಶುರುವಾದಂತಹ ಸೀರಿಯಲ್ಸ್ಗಳನ್ನ ಎಲ್ಲವನ್ನೂ ಸಹ ಅರ್ಧಕ್ಕೆ ನಿಲ್ಲಿಸಿ ಹೊಸದೇನಾದ್ರೂ ಕೊಟ್ರೆ ಅವಾಗ್ಲಾದ್ರೂ ಸ್ವಲ್ಪ ಕ್ಲಿಕ್ ಆಗ್ತಿವೇನೋ ಅಂತ ಹೇಳಿ ಹೊಸ ಸೀರಿಯಲ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಲೈಕ್ ಆಲ್ರೆಡಿ ಓಲ್ಡ್ ಸೀರಿಯಲ್ಸ್ ಬರ್ತಿರ್ತಲ್ಲ ಅದನ್ನೆಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿ, ಇದ್ದಕ್ಕಿದ್ದ ಹಾಗೆ ಸ್ಟಾಪ್ ಮಾಡಿ ಹೊಸ ಸೀರಿಯಲ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ರೀತಿ ಏನೇ ಟ್ಯಾಕ್ಟಿಕ್ಸ್ ನ ಯೂಸ್ ಮಾಡಿದ್ರು ಸಹ ಕಲರ್ಸ್ ಕನ್ನಡದವರ ಒಂದು TRP ಇನ್ಕ್ರೀಸ್ ಆಗ್ತಿಲ್ಲ ಅಂತಾನೆ ಹೇಳ್ಬೋದು. ಬಟ್ ಕಲರ್ಸ್ ಕನ್ನಡಗೆ TRP ಗೇನಿಂಗ್ ಶೋ ಅಂತಂದ್ರೆ ಅದು ಬಿಗ್ ಬಾಸ್ ಶೋ ಅಂತಾನೆ ಹೇಳ್ಬೋದು. ಈ ಬಿಗ್ ಬಾಸ್ ಶೋಗೆ ಯಾರು ಸಹ ಇಷ್ಟು ವರ್ಷ ಕಾಂಪೀಟ್ ಮಾಡೋರಿರ್ಲಿಲ್ಲ. ಲೈಕ್ ಪ್ರತಿ ವಾರ ಬಿಗ್ ಬಾಸ್ ಏನ್ ಬರ್ತಿತ್ತು ಅದರಲ್ಲಿ ಬಿಗ್ ಬಾಸ್ ಬರ್ತಿದ್ರೆ ಕಲರ್ಸ್ ಕನ್ನಡದಲ್ಲಿ, ಈ ಕಡೆ ಬೇರೆ ಆಪೋಸಿಟ್ ಚಾನೆಲ್ಗಳೆಲ್ಲ ಆಲ್ಮೋಸ್ಟ್ ಸೀರಿಯಲ್ಸ್ಗಳು ಬರ್ತಿತ್ತು. ಸೀರಿಯಲ್ಸ್ಗಳು ಬರ್ತಿದೆ ಅಂತಂದ್ರೆ ಆ ಸೀರಿಯಲ್ಸ್ ನಾಳೆ ಕೂಡ ಟೆಲಿಕಾಸ್ಟ್ ಆಗುತ್ತೆ, ನಾವು ನಾಳೆ ನೋಡ್ಕೊಬೋದು. ಇವಾಗ ಅದಕ್ಕೆ ಸದ್ಯಕ್ಕೆ ಇವಾಗ ಬಿಗ್ ಬಾಸ್ ನೋಡೋಣ ಅಂತ ಹೇಳಿ ಬಿಗ್ ಬಾಸ್ನ ನೋಡ್ತಿದ್ದವರೇ ಹೆಚ್ಚು. ಆ್ಯಂಡ್ ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಬಂತು ಅಂದರೆ ನಮ್ಮ ಕಿಚ್ಚ ಸುದೀಪ್ ಅವ್ರು ಬರ್ತಾರೆ. ಲೈಕ್ ವೀಕ್ ಪೂರ್ತಿ ಬರ್ದಿರುವಂತಹ TRP ವೀಕೆಂಡ್ ಎಪಿಸೋಡ್ಸ್ ಅಲ್ಲಿ ಬಂದ್ಬಿಡ್ತಿತ್ತು ಕಲರ್ಸ್ ಕನ್ನಡದವ್ರಿಗೆ. ಸೊ ಆ ರೀತಿ ಬಿಗ್ ಬಾಸ್ ಶೋ ಇಷ್ಟು ವರ್ಷ ನಡ್ಕೊಂಡು ಬರ್ತಿತ್ತು. ಬಟ್ ಈಗ ಬಿಗ್ ಬಾಸ್ ಶೋಗೆ ಟಕ್ಕರ್ ಕೊಡೋದಕ್ಕೆ ಜೀ ಕನ್ನಡದವರು ಕೂಡ ಒಂದು ರಿಯಾಲಿಟಿ ಶೋನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ಆ ರಿಯಾಲಿಟಿ ಶೋ ಕೂಡ ನಮ್ಮ 90s ಕಿಡ್ಸ್ಗೆ, ನಾವೇನಿದೀವಿ 90s ಕಿಡ್ಸು ಎಲ್ಲರೂ ಸಹ ಒಂಥರ ಹುಚ್ಚೆದ್ದು ಕುಣಿಯುವಂತೆ ಮಾಡಿದಂತಹ ರಿಯಾಲಿಟಿ ಶೋಗಳದು. ಏನನ್ ಬೇಕಾದ್ರೂ ಬಿಡ್ತೀವಿ ನಾವು, ಈ ರಿಯಾಲಿಟಿ ಶೋನ ನೋಡೋದು ಮಾತ್ರ ಬಿಡೋದಿಲ್ಲ ಅನ್ನುವಷ್ಟು ಮಟ್ಟಕ್ಕೆ ಆ ರಿಯಾಲಿಟಿ ಶೋನ ನಾವು ಆ ಟೈಮಲ್ಲಿ ಇಷ್ಟಪಟ್ಟಿದ್ರೆ. ಸೊ ಆ ರಿಯಾಲಿಟಿ ಶೋಗಳು ಸಹ ಒಂದಷ್ಟು ವರ್ಷಗಳ ಕಾಲ ನಡೆದು ಬಿಟ್ಟು ಸ್ಟಾಪ್ ಆಗಿತ್ತು. ಬಟ್ ಇವಾಗ ಆ ರಿಯಾಲಿಟಿ ಶೋನ ಜೀ ಕನ್ನಡದವರು ಮತ್ತೆ ತರ್ತಿದ್ದಾರೆ. ಎಸ್, ಒಂದು ಟೈಮಲ್ಲಿ ನಾವೆಲ್ಲರೂ ತುಂಬಾನೇ ಇಷ್ಟಪಟ್ಟು ನೋಡ್ತಿದ್ದಂತಹ ರಿಯಾಲಿಟಿ ಶೋ ಅಂತಂದ್ರೆ ಪ್ಯಾಟೆ ಹುಡುಗಿರಳ್ಳಿ ಲೈಫು, ಹಳ್ಳಿ ಐದ, ಪ್ಯಾಟೆಗೆ ಬಂದ, ಪ್ಯಾಟೆ ಮುಂದಿ ಕಾಡಿಗೆ ಬಂದ್ರು ಆ್ಯಂಡ್ ಇಂಡಿಯನ್, ಈ 4 ರಿಯಾಲಿಟಿ ಶೋನ ಜನ ಎಷ್ಟು ಇಷ್ಟಪಟ್ಟು ನೋಡಿದ್ರು ಅಂತಂದ್ರೆ ಸಿಕ್ಕಾಪಟ್ಟೆ TRP ಇನ್ಕ್ರೀಸ್ ಆಗ್ತಿತ್ತು
ಈ ರಿಯಾಲಿಟಿ ಶೋಸ್ಗಳು ನಡಿಬೇಕಾದ್ರೆ. ಸೊ ಆ ರಿಯಾಲಿಟಿ ಶೋನ ಜಿ ಕನ್ನಡದವರು ಮತ್ತೆ ತರ್ತಿದ್ದಾರೆ. ಈಗ ಸೀರಿಯಲ್ಸ್ಗಳಲ್ಲಿ ಮುಂದಾಗಿದ್ದಾರೆ ಅಂಡ್ ರಿಯಾಲಿಟಿ ಶೋನಲ್ಲೂ ಕೂಡ ನಾವೇ ಮುಂದೆ ಇರಬೇಕು ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ತರ್ತಿದ್ದಾರೆ. ಇಷ್ಟು ದಿವಸ ಹೇಗಾಗ್ತಿತ್ತು ಅಂತಂದ್ರೆ ಆ ಕಡೆ ಬಿಗ್ ಬಾಸ್ ನಡೀತಿದ್ರೆ ಈ ಕಡೆ ಸೀರಿಯಲ್ಸ್ ನಡೀತಿತ್ತು. ವೀಕೆಂಡ್ಸ್ ಎಪಿಸೋಡ್ ಸುದೀಪ್ ಅವ್ರು ಬರ್ತಿದ್ರೆ ಈ ಕಡೆ ಕಾಮಿಡಿ ಶೋ ಅಥವಾ ಸರಿಗಮಪ ಅಥವಾ ಡ್ಯಾನ್ಸು ಡಿಕೆಡಿ ಈ ರೀತಿ ಯಾವ್ದಾದ್ರು ಒಂದು ಶೋ ನಡೀತಿತ್ತು. ಸ್ವಲ್ಪ ಸೀರಿಯಸ್ ಶೋ ನೋಡೋದಕ್ಕೆ ಒಂಥರ ಆಕ್ಟಿವಿಟೀಸ್ ಬೇಸ್ಡ್ ಶೋ ಅನ್ನೋದು ಯಾವುದು ಸಹ ನಡೀತಿರ್ಲಿಲ್ಲ. ಎಲ್ಲವೂ ನಡೆದ್ರು ಕೂಡ ಒಂದು ಸೆಟ್ ಒಳಗಡೆ ನಡೀತಿತ್ತು. ನಮ್ಗೆ ಔಟ್ಡೋರ್ ಎಕ್ಸ್ಪೀರಿಯನ್ಸ್ ಆಗುವಂತಹ ಸ್ವಲ್ಪ ಗೇಮ್ಸ್ಗಳ ಎಕ್ಸ್ಪೆಕ್ಟೇಷನ್ಸ್ ಜನಗಳಲ್ಲಿ ತುಂಬಾನೇ ಇತ್ತು. ಸೊ ಅದನ್ನ ಈಗ ಜಿ ಕನ್ನಡದವರು ತರ್ತಿದ್ದಾರೆ. ಅಂಡ್ ಈ ಹಿಂದೆ ಈ 4 ರಿಯಾಲಿಟಿ ಶೋನ ಅಕುಲ್ ಬಾಲಾಜಿ ಅವರು ಯಾವ ರೀತಿ ಯಾವ ಸ್ವಾಗ್ ಅಲ್ಲಿ ನಡೆಸ್ಕೊಡ್ತಿದ್ರು ಅನ್ನೋದನ್ನ ನಾವು ನೋಡಿದೀವಿ. ಅದೇ ರೀತಿ ಅದೇ ಸ್ವಾಗ್ ಅಲ್ಲಿ ಈ ಬಾರಿ ಕೂಡ ಈ ಒಂದು ರಿಯಾಲಿಟಿ ಶೋನ ನಡೆಸ್ಕೊಟ್ರೆ ಈ ಒಂದು ರಿಯಾಲಿಟಿ ಶೋ ಕೂಡ ಸೂಪರ್ ಡೂಪರ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅಂಡ್ ಜಿ ಕನ್ನಡದವ್ರು ಏನ್ ಪ್ಲಾನ್ ಮಾಡ್ಕೊಂಡು TRP ನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅದಂತೂ ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗುತ್ತೆ. ಅಕಸ್ಮಾತ್ ಅಕುಲ್ ಬಾಲಾಜಿ ಅವ್ರು ಏನಾದ್ರು ಸ್ವಲ್ಪ ಕಾಮಿಡಿ ಕ್ಯಾರೆಕ್ಟರ್ನ ಇದಕ್ಕೆ ಮಿಕ್ಸ್ ಮಾಡಿದ್ರು ಅಂತಂದ್ರೆ ಖಂಡಿತವಾಗ್ಲೂ ಆ ಒಂದು ರಿಯಾಲಿಟಿ ಶೋ ಸಕ್ಸಸ್ ಆಗೋದಿಲ್ಲ. ಯಾಕಂದ್ರೆ ನಾವು ಅಕುಲ್ ಬಾಲಾಜಿ ಅವ್ರದ್ದು 2 ಕ್ಯಾರೆಕ್ಟರ್ನ ನಾವು ನೋಡಿದ್ವಿ. ಲೈಕ್ ಈ ರೀತಿ ಸೀರಿಯಸ್ ರಿಯಾಲಿಟಿ ಶೋಸ್ಗಳಲ್ಲಿ ಅವರು ಸೀರಿಯಸ್ ಆಗಿರುವಂತಹ ಕ್ಯಾರೆಕ್ಟರ್ಸ್ ನಾವು ನೋಡಿದೀವಿ. ಅಂಡ್ ಒಂದಷ್ಟು ಬೇರೆ ರಿಯಾಲಿಟಿ ಶೋಗಳಲ್ಲಿ ಅಕುಲ್ ಬಾಲಾಜಿ ಅವರು ಸ್ವಲ್ಪ ಕಾಮಿಡಿ ಆಗಿ ಶೋನ ಹೋಸ್ಟ್ ಮಾಡಿರೋದನ್ನು ಸಹ ನಾವು ನೋಡಿದೀವಿ. ಸೊ ಈ ಕಾಮಿಡಿ ಆಗಿ ಹೋಸ್ಟ್ ಮಾಡಿರೋದು ಅವ್ರಿಗೆ ರೂಢಿಯಾಗಿ ಲೈಕ್ ಯಾಕಂದ್ರೆ ಸೀರಿಯಸ್ ಕ್ಯಾರೆಕ್ಟರ್ ಆಗಿ ಹೋಸ್ಟ್ ಮಾಡಿರೋದು ತುಂಬಾನೇ ವರ್ಷ ಆಗೋಗಿದೆ. ಆಲ್ಮೋಸ್ಟ್ ಎಲ್ಲ ಕಾಮಿಡಿ ಆಗಿ ಹೋಸ್ಟ್ ಮಾಡುವಂತಹ ರಿಯಾಲಿಟಿ ಶೋಗಳನ್ನ ಇಷ್ಟು ದಿವಸ ಮಾಡ್ತಿದ್ದು. ಸೊ ಅಕಸ್ಮಾತ್ ಅದೇನಾದ್ರೂ ಸ್ವಲ್ಪ ರೂಢಿಯಾಗಿ ಆ ಒಂದು ಸ್ವಾಗ್ನ ಈ ಸೀರಿಯಸ್ ರಿಯಾಲಿಟಿ ಶೋ ತಂದ್ರು ಅಂತಂದ್ರೆ ಸ್ವಲ್ಪ ಹಿಟ್ ಆಗೋದು ಡೌಟೇ ಇದೆ. ಫಸ್ಟ್ ಅಕುಲ್ ಬಾಲಾಜಿ ಯಾವ ರೀತಿ ನಡೆಸ್ಕೊಡ್ತಿದ್ರು ಆ ಒಂದು ರಿಯಾಲಿಟಿ ಶೋನ, ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಆಗಿರ್ಬೋದು, ಹಳ್ಳಿ ಆಯ್ದ ಪ್ಯಾಟೆಗೆ ಬಂದ ಆಗಿರ್ಬೋದು, ಅಥವಾ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಆಗಿರ್ಬೋದು, ಅಥವಾ ಇಂಡಿಯನ್ ಆಗಿರ್ಬೋದು, ಈ ಒಂದು ರಿಯಾಲಿಟಿ ಶೋನ ಆ ಟೈಮಲ್ಲಿ ಯಾವ ರೀತಿ ಸೀರಿಯಸ್ ಆಗಿ ನಡೆಸ್ಕೊಡ್ತಿದ್ರು ಅದೇ ರೀತಿ ನಡೆಸ್ಕೊಟ್ರು ಅಂತಂದ್ರೆ ನಿಜಕ್ಕೂ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅಂಡ್ ಈ ಒಂದು ರಿಯಾಲಿಟಿ ಶೋಗೆ ಯಾವುದೇ ಹೆಸರನ್ನ ಇಟ್ಟಿಲ್ಲ, ಜಸ್ಟ್ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಅನ್ನ ನೋಡ್ತಿದ್ರೆ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ರಿಯಾಲಿಟಿ ಶೋ ಬರ್ತಿದೆ ಅನ್ನೋಂಥ ಒಂದು ಮಾಹಿತಿ ನನಗೆ ಅನಿಸ್ತಿದೆ. ಯಾಕೆ ಅಂತಂದ್ರೆ ಲೈಕ್ ಅಲ್ಲಿ ಹೇಳಿರೋದು 18ರಿಂದ 28 ವಯಸ್ಸಿರುವಂತಹ ಹುಡುಗಿರು, ಮಾಡ್ರನ್ ಹುಡುಗಿರು ಬೇಕು ಅಂತ ಹೇಳಿದ್ದಾರೆ. ಇಂಡಿಯನ್ ಅಥವಾ ಬೇರೆ ಯಾವುದೇ ರಿಯಾಲಿಟಿ ಶೋ ಆಗಿದ್ರು ಸಹ ಬಾಯ್ಸ್ ಮತ್ತೆ ಗರ್ಲ್ಸ್ ಇಬ್ರಿಗೂ ಸಹ ಆಪ್ಷನ್ಸ್ ಇರೋದು. ಇಲ್ಲಿ ಜಸ್ಟ್ ಹುಡುಗಿರಿಗೆ ಮಾತ್ರ ಆಪ್ಷನ್ಸ್ ಕೊಟ್ಟಿದ್ದಾರೆ. ಲೈಕ್ 18ರಿಂದ 28 ವಯಸ್ಸಿರುವಂತಹ ಹುಡುಗಿರು ಬಂದು ಆಡಿಷನ್ ಕೊಡ್ಬೋದು ಅಂತ ಹೇಳಿದ್ದಾರೆ. ಅಂಡ್ ಇನ್ನು ಆಡಿಷನ್ ಎಲ್ಲಿ ನಡೆಯುತ್ತೆ ಅಂತಂದ್ರೆ ಕಂಠೀರವ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ. ಜುಲೈ 19ನೇ ತಾರೀಕು ಈ ಒಂದು ರಿಯಾಲಿಟಿ ಶೋಗೆ ಆಡಿಷನ್ ನಡೀತಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ ಆಡಿಷನ್ ಕೊಡಿ. ಸೆಲೆಕ್ಟ್ ಆದ್ರಿ ಅಂತಂದ್ರೆ ಅಂಡ್ ಆ ರಿಯಾಲಿಟಿ ಶೋಗಳು ಕೂಡ ತುಂಬಾನೇ ಹಿಟ್ ಆಗುತ್ತೆ. ಅಂಡ್ ಇನ್ನು ಕಲರ್ಸ್ ಕನ್ನಡದವರಂತೂ ನಿಜಕ್ಕೂ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳುವಂತಹ ಪರಿಸ್ಥಿತಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅಕುಲ್ ಬಾಲಾಜಿ ಅವ್ರು ಏನಾದ್ರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಸೀರಿಯಸ್ ಆಗಿ ನಡೆಸ್ಕೊಟ್ರು ಅಂತಂದ್ರೆ ಕಲರ್ಸ್ ಕನ್ನಡದವ್ರಿಗೆ ಸ್ವಲ್ಪ TRP ನಲ್ಲಿ ಕಡಿಮೆ ಆದ್ರೂ ಆಗ್ಬೋದು ರೇಟಿಂಗ್ಸ್ ಅಲ್ಲಿ. ಯಾಕೆ ಅಂತಂದ್ರೆ ಈ ರಿಯಾಲಿಟಿ ಶೋ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದ್ದಂತಹ ರಿಯಾಲಿಟಿ ಶೋಗಳೇ. ಅಂಡ್ ಬಿಗ್ ಬಾಸ್ ಕೂಡ ಸೂಪರ್ ಡೂಪರ್ ಹಿಟ್ ಆಗಿರುವಂತಹ ರಿಯಾಲಿಟಿ ಶೋಗಳೇ. ಅಂಡ್ ಸುದೀಪ್ ಅವರು ಏನ್ ಬಿಗ್ ಬಾಸ್ ಶೋನ ಇವಾಗ ನಡೆಸ್ಕೊಡ್ತಿದ್ದಾರೆ, ಈ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ರಿಯಾಲಿಟಿ ಶೋನು ಕೂಡ ಸುದೀಪ್ ಅವರು ಪಾದಾರ್ಪಣೆ ಮಾಡಿ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್, ಸ್ಟಾರ್ಟಿಂಗ್ ಸೀಸನ್ಸ್ ಅಲ್ಲಿ ಏನ್ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಬರ್ತಿತ್ತು ಅದರಲ್ಲಿ ಸುದೀಪ್ ಅವರು ಕೂಡ ಕಾಣಿಸ್ಕೊಂಡಿದ್ರು. ಅದರಲ್ಲೂ ಕೂಡ ಸುದೀಪ್ ಅವರು ಜಡ್ಜ್ ಆಗಿ ಬರ್ತಿದ್ರು. ಸೊ ನಮ್ಮ ಸುದೀಪ್ ಅವ್ರಿಗೂ ಸಹ ಈ ಒಂದು ರಿಯಾಲಿಟಿ ಶೋಸ್ಗಳಲ್ಲಿ ಟಚ್ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಇವಾಗ ಕಲರ್ಸ್ ಕನ್ನಡದವರಂತೂ ತುಂಬಾನೇ ಎಫರ್ಟ್ಸ್ ಹಾಕ್ಬೇಕಾಗುತ್ತೆ. ಬಿಗ್ ಬಾಸ್ ಟೀಮ್ ಅವರು ಲೈಕ್ ಕಂಟೆಸ್ಟೆಂಟ್ಗಳ ಸೆಲೆಕ್ಷನ್ ಆಗಿರ್ಬೋದು ಅಥವಾ ಬೇರೆ ಅಲ್ಲಿ ಕೊಡುವಂತಹ ಟಾಸ್ಕ್ಗಳಾಗಿರ್ಬೋದು, ಮಾಡಿಸುವಂತಹ ಆಕ್ಟಿವಿಟೀಸ್ ಆಗಿರ್ಬೋದು, ಲಾಸ್ಟ್ ಸೀಸನ್ ಅಲ್ಲಿ ನಡೆದಂತಹ ಘಟನೆಗಳು ಮತ್ತೆ ರಿಪೀಟ್ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ TRP ಡಿಕ್ರೀಸ್ ಆಗೇ ಆಗುತ್ತೆ. ಕಲರ್ಸ್ ಕನ್ನಡದ ಬಿಗ್ ಬಾಸ್ ಶೋನಲ್ಲೂ ಕೂಡ TRP ಡಿಕ್ರೀಸ್ ಕಾಣುತ್ತೆ. ಅದೆಲ್ಲವನ್ನು ಸಹ ಬಿಟ್ಟು ಲೈಕ್ ಲಾಸ್ಟ್ ಸೀಸನ್ ಹೇಗೆ ನಡೆಸ್ಕೊಟ್ರು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಒಂದು ಬಿಗ್ ಬಾಸ್ ಅನ್ನ ರೆಡಿ ಮಾಡ್ಕೊಂಡು ಒಂದು ಹೊಸ ಥೀಮ್ ಅನ್ನ ತಂದು ಒಳ್ಳೊಳ್ಳೆ ಟಾಸ್ಕ್ ಅನ್ನ ಕೊಟ್ಕೊಂಡು ಲೈಕ್ ಬಿಗ್ ಬಾಸ್ ಮನೆ ಒಳಗಡೆ ಅವ್ರು ಟಾಸ್ಕ್ ಆಡ್ತಿದ್ರು ಸಹ ಸ್ವಲ್ಪ ಟಫ್ ಆಗಿರುವಂತಹ ಟಾಸ್ಕ್ಗಳನ್ನ ಕೊಡ್ಬೇಕಾಗತ್ತೆ. ಲೈಕ್ ಹಳೆ ಸೀಸನ್ಸ್ ಗಳಲ್ಲಿ ಯಾವ ರೀತಿ ಟಾಸ್ಕ್ಗಳಿಗೆ ತುಂಬಾನೇ ಕಾನ್ಸಂಟ್ರೇಟ್ ಮಾಡಿ ಒಂದು ಟಾಸ್ಕ್ ಅನ್ನ ರೆಡಿ ಮಾಡ್ತಿದ್ರು, ಆ ರೀತಿ ರೆಡಿ ಮಾಡಿ ಒಳ್ಳೊಳ್ಳೆ ಟಾಸ್ಕ್ ಗಳನ್ನ ಕೊಟ್ಕೊಂಡು ಕಂಟೆಸ್ಟೆಂಟ್ ಗಳನ್ನ ಸೆಲೆಕ್ಷನ್ ಕೂಡ ಲೈಕ್ ಯಾರ್ಯಾರನೋ ತಂದು ಹಾಕಬದ್ಲು ಅಥವಾ ಬರೀ ಸೀರಿಯಲ್ಸ್ ಅವ್ರನ್ನೇ ತಂದು ಹಾಕಬದ್ಲು ಎಲ್ಲಾ ಒಂದು ಸ್ಟ್ರೀಮ್ ಅಲ್ಲಿ ಇರೋರ್ನು ಸಹ ಈ ಒಂದು ಕಂಟೆಸ್ಟೆಂಟ್ ಆಗಿ ತರಿಸಿದ್ರೆ ಲೈಕ್ ಹಳೆ ಸೀಸನ್ಸ್ ಗಳಲ್ಲೆಲ್ಲ ಹೇಗ್ ಮಾಡ್ತಿದ್ರು ಎಲ್ಲಾ ರೀತಿಯಾದಂತಹ ಬ್ಯಾಕ್ ಗ್ರೌಂಡ್ ಅವರು ಕೂಡ ಆ ಒಂದು ಬಿಗ್ ಬಾಸ್ ಶೋನಲ್ಲಿ ಇರ್ತಿದ್ರು.
ಲೈಕ್ ನ್ಯೂಸ್ ಚಾನಲ್ ಅವ್ರು ಇರ್ತಿದ್ರು, ವಿಜೆಗಳು ಇರ್ತಿದ್ರು, ಆ್ಯಂಡ್ ಸಿಂಗರ್ ಇರ್ತಿದ್ರು, ಅಥವಾ ಸ್ಪೋರ್ಟ್ಸ್ ಪರ್ಸನ್ ಇರ್ತಿದ್ರು, ಆ್ಯಂಡ್ ಸೀರಿಯಲ್ ಅವರು ಒಂದು 2-3 ಜನನೂ ಇರ್ತಿದ್ರು. ಬಟ್ ಇವಾಗ ಬರ್ತಿರುವಂತಹ ಒಂದಷ್ಟು ಬಿಗ್ ಬಾಸ್ ಸೀಸನಿಂದ ಲೈಕ್ ಒಂದು 2 ಸೀಸನಿಂದ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದರೆ, ಜಿ ಕನ್ನಡದವ್ರು ಒಂದು 2-3 ಇರ್ತಾರೆ, ಕಲರ್ಸ್ ಕನ್ನಡದವ್ರು ಒಂದು 2-3 ಇರ್ತಾರೆ. ಸೊ ಆಲ್ಮೋಸ್ಟ್ ಒಂದು 6 to 7 ಕಂಟೆಸ್ಟೆಂಟ್ 8 ಕಂಟೆಸ್ಟೆಂಟ್ವರೆಗೂ ಲೈಕ್ ಈ ಸೀರಿಯಲ್ ಬ್ಯಾಕ್ಗ್ರೌಂಡ್ ಅವರೇ ಇದ್ಬಿಡ್ತಾರೆ. ಸೊ ಆ ರೀತಿ ಮಾಡ್ದಿರ ಎಲ್ಲ ಬ್ಯಾಕ್ಗ್ರೌಂಡಿಂದನೂ ಸಹ ಒಂದೊಂದು ಫೀಲ್ಡಿಂದ ಒಬ್ಬೊಬ್ಬ ಕಂಟೆಸ್ಟೆಂಟ್ನ ಕರ್ಸ್ಕೊಂಡ್ಬಂದು ಸ್ವಲ್ಪ ಟಾಸ್ಕ್ಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟು ಸ್ವಲ್ಪ ಎಫರ್ಟ್ಸನ್ನು ಹಾಕಿ ಒಳ್ಳೆ ಟಾಸ್ಕನ್ನು ಡಿಸೈನ್ ಮಾಡಿದ್ರು ಅಂದರೆ ಬಿಗ್ ಬಾಸ್ ಶೋ ಕೂಡ ತುಂಬಾ ಚೆನ್ನಾಗಿ ನಡೆಯುತ್ತೆ. ಸೊ ನಿಮ್ಮ ಪ್ರಕಾರ ಯಾವ ಶೋನ ನೋಡ್ತೀರ? ಲೈಕ್ ಅಕಸ್ಮಾತ್ ಏನಾದರೂ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಬಂತು ಅಂತಂದರೆ ಆ್ಯಂಡ್ ಈ ಕಡೆ ಬಿಗ್ ಬಾಸ್ ಶುರು ಆಯಿತು ಅಂತಂದರೆ ಇವೆರಡೂ ಸಹ ಒಂದೇ ಟೈಮ್ಗೆ ಟೆಲಿಕಾಸ್ಟ್ ಆಗ್ತಿದೆ ಅಂತಂದರೆ ನಿಮ್ಮ ಆಯ್ಕೆ ಯಾವುದಾಗಿರುತ್ತೆ? ಈ ಕಡೆ ಜಿ ಕನ್ನಡನ ನೋಡ್ತೀರಾ ಅಥವಾ ಕಲರ್ಸ್ ಕನ್ನಡನ ನೋಡ್ತೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಟೇಕ್ ಕೇರ್. ಬೈ ಬಾಯ್.